ಹಾಯ್ ಎಲ್ರಿಗೂ ನಮಸ್ಕಾರ. ಸೌಜನ್ಯ ಸ್ಟೋರ್ಸ್ನಲ್ಲಿ ಇವತ್ತು ಕೀರ್ತಿ ಎಂಟಿ ಕ್ಲಿನಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ಇಂಟರ್ವ್ಯೂ ಹೇಗೆ ನಡೆಯುತ್ತೆ ಅನ್ನೋದ್ರದ್ದು ಮೇಕಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿದ್ದೀರಲ್ಲ, ಆರ್ಟಿಸ್ಟ್ ನಿನಾದ್ ಹಾಗೆ ಅವರ ವೈಫ್ ರಮ್ಯಾ ಅವರ ಇಂಟರ್ವ್ಯೂ ಹಿಂದಿನ ದಿನ ಇದು ಹೇಗೆ ಪ್ರಿಪರೇಷನ್ ನಡೀತಾ ಇದೆ ಅಂತ ತೋರಿಸ್ತೀನಿ ನೋಡಿ. ಈಗ ಧ್ಯಾನಸ್ಥ ಸ್ಥಿತಿಲಿ ಇದಾರಲ್ಲ ಯಜಮಾನ್ರು ಕೀರ್ತಿ ಸರ್, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವರು ಪ್ರೋಗ್ರಾಮ್ ಅಲ್ಲಿ ಏನೇನ್ ಕ್ವೆಶನ್ಸ್ ಕೇಳಬೇಕು, ಯಾವ ತರ ಪ್ಲಾನ್ ಮಾಡ್ಕೊಳ್ಬೇಕು ಅಂತ ಅವರದ್ದೇ ಝೋನ್ ಹೋಗಿ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಟೈಮ್ ನೋಡಿ, ಈ ಹೊತ್ತಲ್ಲಿ ಹಿಂಗೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಏನೇನು ಕ್ವೆಶನ್ಸ್ ಕೇಳ್ಬೋದು, ಏನೇನು ಸೆಗ್ಮೆಂಟ್ಸ್ದು ಏನು ಎತ್ತ ಅಂತ. ನಾರ್ಮಲಿ ಅವ್ರದ್ದೇ ಝೋನ್ನಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನಂಗೆ ಯಾವಾಗ ಪ್ಲಾನ್ ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೊಳ್ತಿರ್ತಾರೆ. ಒಂದೊಂದ್ಸಲ ಹಿಂಗೆ ನೈಟ್ ಟೈಮು ಕೂಡ ಯೋಚನೆ ಮಾಡ್ಕೊಂಡು ಬರ್ಕೊಳ್ತಿರ್ತಾರೆ. ಅವ್ರಿಗೆ ಏನೇನು ಅನ್ಸುತ್ತೋ ಎಲ್ಲ ಒಂದಷ್ಟು ಗೀಚ್ಕೋತಾ ಇರ್ತಾರೆ. ಇದ್ಯಾವುದೋ ಹೊಸ ಪ್ರತಿಭೆ. ಸೊ ಈ ಕಡೆ ನೋಡಿ, ಪ್ರಾಪರ್ಟಿ ಪ್ರಿಪೇರ್ ಮಾಡ್ತಾ ಇದ್ದೀನಲ್ಲ, ಇದನ್ನ ನಾನೇ. ಕಪಲ್ ಇಂಟರ್ವ್ಯೂ ಅಲ್ಲಿ ನಾವು ಅಬ್ಸರ್ವ್ ಮಾಡಿರ್ಬೋದು, ಸೈನ್ ಬೋರ್ಡ್ ಇಟ್ಕೊಂಡಿರ್ತಾರೆ ನೋಡಿ, ಹಾರ್ಟ್ ಶೇಪ್ದು. ಅದರಲ್ಲಿ ಗಂಡ ಹೆಂಡತಿ ಅಥವಾ ಅಕ್ಕ ತಂಗಿ ಯಾರ್ಯಾರು ಇಂಟರ್ವ್ಯೂ ಮಾಡಿದ್ದಾರೆ, ಕಪಲ್ ಕೈಂಡ್ ಆಫ್ ಇಂಟರ್ವ್ಯೂ, ಅವರ ಕಂಪ್ಯಾಟಬಿಲಿಟಿ ಟೆಸ್ಟ್ ಮಾಡುವಾಗ ಯೂಸ್ ಮಾಡೋ ಸೈನ್ ಬೋರ್ಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಷ್ಟದ ಕೆಲಸ ಎಲ್ಲ ಆಲ್ಮೋಸ್ಟ್ 90% ನಾನೇ ಮಾಡೋದು. ಜಸ್ಟ್ ಒಂದು 10% ಆನ್ ಸ್ಕ್ರೀನಲ್ಲಿ ಏನು ಕ್ವೆಶನ್ಸ್ ಕೇಳೋದು ಮಾಡೋದು, ಇಂಟರ್ವ್ಯೂ ಮಾಡೋದಿದೆಯಲ್ಲ, ಅದೊಂದು ಸಣ್ಣ ಪುಟ್ಟ ಕೆಲಸ ಅವ್ರು ಮಾಡ್ಕೊಳ್ತಾರೆ ಅಷ್ಟೇ. ಬಾಕಿ ಕಷ್ಟದ ಕೆಲಸ ಎಲ್ಲ ನಾನೇ ಮಾಡೋದು. ಇಂಟರ್ವ್ಯೂ ಎಲ್ಲಿ ನಡೆಯುತ್ತೋ ಆ ಪ್ಲೇಸ್ಗೆ ನಮ್ಮ ಮನೆಯಿಂದ ಹೊರಟಿದ್ದೀವಿ. ಈ ಥರ ಎಲ್ಲ ವಿಡಿಯೋ ಮಾಡೋದು ಅವನಿಗೊಂಚೂರು ಇಷ್ಟ ಇಲ್ಲ. ಅವನಿಗೆ ಏನು ಇಷ್ಟ ಇಲ್ವೋ ಅದನ್ನು ಮಾಡೋದು ನನಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಇದು ನಮ್ಮ ಜರ್ನಿ ಟು ನಾಗರಬಾವಿ ಸ್ಟುಡಿಯೋ. ನಾಗರಬಾವಿ ಔಟರ್ ರಿಂಗ್ ರೋಡ್ ಹತ್ರ ಬೈಟು ಕ್ಯಾಫೆ ಅಂತ ಹೋಟೆಲ್ ಇದೆಯಲ್ಲ, ಅದ್ರ ಆಪೋಸಿಟ್ ಕ್ಲಾಸಿಕ್ ಸ್ಟುಡಿಯೋ ಅಂತ ಸ್ಟುಡಿಯೋ ನೇಮು. ಇಲ್ಲಿ ಯೂಶಲಿ ಪಾಡ್ಕಾಸ್ಟು, ಫೋಟೋಶೂಟು, ಪ್ರೊಫೈಲ್ ಶೂಟಿಂಗು, ಮೆಟರ್ನಿಟಿ ಫೋಟೋಶೂಟು, ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್, ಈ ಥರ ಎಲ್ಲ ಒಂದು ಒಟ್ರಾಶಿ ಫೋಟೋಶೂಟ್ ಮಾಡ್ತಾರೆ. ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಈಗ ಆಲ್ರೆಡಿ ಇಂಟರ್ವ್ಯೂ ಅಪ್ಲೋಡ್ ಆಗಿದೆ, ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೇ ಶೂಟಿಂಗ್ ಮಾಡಿರೋದು. ಏನಂದೆ? ಏನಂದೆ? ಓಕೆ, ಬಂದಿದ್ದಾಯ್ತು. ಯಜಮಾನ್ರು ಡ್ರೆಸ್ ಚೇಂಜ್ ಮಾಡೋಕೆ ಹೋಗ್ತಾ ಇದ್ದಾರೆ. ಬೈತಾರೆ, ಏನು ಶೂಟ್ ಮಾಡಿದ್ರು ಇದೆಲ್ಲ ಯಾಕೆ ಅಂತ. ಆದರೂ ನಾವು ಬಿಡಲ್ಲ, ಏನಾದರೂ ಅಂತ ಇರಲಿ, ನಮ್ಗೇನು ಬೇಕೋ ಅದು ನಾವು ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಮೇಕಪ್ ಮಾಡಿಸ್ಕೊಳ್ಳೋದು ಎಲ್ಲ ಒಂಚೂರು ಇಷ್ಟ ಇಲ್ಲ ಅವ್ರಿಗೆ. ಆದರೂ ನಾನೇ ಫೋರ್ಸ್ ಮಾಡಿಬಿಟ್ಟು, ಏನಕ್ಕಂದ್ರೆ ಕ್ಯಾಮ್ರಾ ಮುಂದೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಟಚ್ ಅಪ್ ಥರನಾದರೂ ಇರಬೇಕು. ಸ್ವಲ್ಪ ನೋಡಬಲ್ ಥರ ಕಾಣಿಸ್ಬೇಕು. ಏನಂದೆ? ಇನ್ನೊಂದ್ಸಲ ಹೇಳು. ಸ್ವಲ್ಪ ನೋಡಬಲ್ ಥರ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಸ್ಟುಡಿಯೋ ಕೀರ್ತಿ ಎಂಟಿ ಕ್ಲಿನಿಕ್ ಯೂಟ್ಯೂಬ್ ಚಾನಲ್ ಶುರುವಾದಾಗಿಂದನೂ ಪ್ರಾಣ ಹಿಂಡಿಯೇ ಇಲ್ಲ ಮೇಕಪ್ ಮಾಡಿಸ್ಕೊಳ್ಳಬೇಕು ಅಂತ ಒಂಚೂರು ಲೈಟಾಗಿ ಫೌಂಡೇಶನು, ಚೂರು ಪೌಡರ್ ಟಚ್ ಅಪ್ ಮಾಡ್ತೀನಿ. ಬೇರೆ ಇನ್ನೇನು ದೊಡ್ಡದಾಗಿ ಮೇಕಪ್ ಅಂತಲ್ಲ, ಹುಡುಗರಿಗೆ ಅಷ್ಟೇ. ಇನ್ನು ಲಿಪ್ಸ್ಟಿಕ್ ಹಚ್ಚಕ್ಕಾಗತ್ತಾ, ಬ್ಲಷ್ ಹಚ್ಚಕ್ಕಾಗತ್ತಾ, ಐ ಶೇಡ್ ಹಚ್ಚಕ್ಕಾಗತ್ತಾ, ಇಂಥವೆಲ್ಲ ಮಾಡೋಕ್ಕಾಗಲ್ಲ. ಸೊ ಸಿಂಪಲಾಗಿ ನಂಗೆ ಗೊತ್ತಿರೋಷ್ಟನ್ನು ಟ್ರೈ ಮಾಡಿದ್ದೀನಿ. ಇದ್ಯಾವುದೋ ಹೊಸ ಪ್ರತಿಭೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಯಾವಾಗೆಲ್ಲ ಇಂಟರ್ವ್ಯೂನಲ್ಲಿ ಕೀರ್ತಿ ಮೇಕಪ್ ಚೆನ್ನಾಗಿಲ್ವೋ, ಪೌಡರ್ ಜಾಸ್ತಿ ಆಗಿರೋದು, ಇಲ್ಲ ಏನೂ ಚೆನ್ನಾಗಿಲ್ಲದೆ ಇರೋದು, ಆಯಿಲಿ ಆಗಿರೋದು, ಈ ಥರ ಏನಾದರೂ ಎಡವಟ್ಟಾಗಿದೆ ಮೇಕಪ್ಪಲ್ಲಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಅದ್ರ ಹಿಂದಿನ ದಿನ ಅಲ್ಲ ಅಥವಾ ಅದ್ರ ಅವತ್ತಿನ ದಿನ ನನಗೇನೋ ಸಿಟ್ಟು ಬರೆಸಿ, ಕೋಪ ಬರೆಸಿ, ನಾನು ಕೋಪದಲ್ಲಿ ಆ ಕೋಪದ ಮೂಡಲ್ಲಿ ಮೇಕಪ್ ಮಾಡಿದ್ದೀನಿ ಅಂತ. ಇಲ್ವಾ, ನಾನು ಕೋಪ ಮಾಡ್ಕೊಂಡು ಮೇಕಪ್ ಮಾಡಿಲ್ಲ, ಕೀರ್ತಿನೇ ಮೇಕಪ್ ಮಾಡ್ಕೊಂಡು ಹೋಗಿರೋದು ಅಂತ. ಆ ಥರ ಎಡವಟ್ಟಾದಾಗ ಮಾತ್ರ ಕೀರ್ತಿ ಚೆನ್ನಾಗಿ ಕಾಣಿಸಿರಲ್ಲ. ಈ ಇಬ್ರು, ನಿನಾದ್ ಹಾಗೆ ಕೀರ್ತಿ ಇಬ್ರು ಫಾರ್ಮ್ಯಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡದೇ ಇರೋದ್ರಿಂದ ಶಾಸ್ತ್ರಕ್ಕೆ ನನಗೆ ಕಂಟೆಂಟ್ ಸಿಗಲಿ ಅಂತ ಸ್ಟುಡಿಯೋನಲ್ಲಿ ಬೊಕ್ಕೆನೆ ಕೊಟ್ಟು ವೆಲ್ಕಮ್ ಮಾಡಿದ್ದು. ಸೊ ನೀವು ನೋಡ್ತಾ ಇರೋ ಹಾಗೆ ನೀವೆಲ್ಲ ನಿಮ್ಮ ಖುಷಿಗೆ ಮೈಂಡ್ನಲ್ಲಿ ವೆಲ್ಕಮ್ಮು, ಡ್ರಮ್ಸು, ಅದೆಲ್ಲ ಏನೇನು ಸೌಂಡ್ ಬೇಕೋ ಹಾಗೆ ಈ ವೆಲ್ಕಮ್ ಟೈಮ್ಗೆ ಪ್ಲೇ ಮಾಡ್ಕೊಳ್ಳಿ. ಅಂತೂ ಇಂತೂ ಶೂಟಿಂಗ್ ಏನೋ ಶುರು ಆಯಿತು. ಇನ್ನು ನಮ್ಮ ವೆರಿ ಬ್ಯುಸಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ನಿನಾದ್ ಅವರು ಈ ವರ್ಷ ಬಿಟ್ಟರೆ ಮತ್ತೆ ಇನ್ಯಾವ ವರ್ಷಕ್ಕೆ ನಮ್ಮ ಕೈಗೆ ಸಿಗ್ತಾರೋ ಅಂತ ತಕ್ಷಣ ಒಂದು ಸಣ್ಣದಾಗಿ ಚಿಟ್ ಚಾಟ್ ಮಾಡಿದ್ದೀನಿ. ನಮಸ್ಕಾರ, ನಾನು ಸೌಜನ್ಯ. ಸೌಜನ್ಯ ಸ್ಟೋರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕೀರ್ತಿ ಎಂಟಿ ಕ್ಲಿನಿಕ್ ಯೂಟ್ಯೂಬ್ ಚಾನಲ್ನ ರೆಕಾರ್ಡಿಂಗ್ ಟೈಮ್ ಹೇಗೆ ಮೇಕಿಂಗ್ ನಡೆಯುತ್ತೆ ಅನ್ನೋದನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಚಿಟ್ ಚಾಟ್ ಎಲ್ಲ ಮುಗಿದ್ಮೇಲೆ ಒಂದು 5 ನಿಮಿಷ ಸಿಕ್ಕಿದ್ದಾರೆ ನಿನಾದ್ ಹಾಗೆ ಅವರ ಧರ್ಮಪತ್ನಿ ರಮ್ಯಾ ಅವರು. ನಿನಾದ್ ಅವರು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾಗಿಣಿ 2 ಹಾಗೆ ಈಗ ಅಟ್ ಪ್ರೆಸೆಂಟ್ ಆಸೆ ಟ್ರೆಂಡಿಂಗ್ ಹೀರೋ ಇದ್ದಾರೆ. ಸೊ ಇವರು
ರೋಟೀನ್ ಹೇಗಿರುತ್ತೆ ಏನು ಇತ್ತ ಅಂತ ಒಂದು ಸ್ವಲ್ಪ ಸಣ್ಣದಾಗಿ ಚಿಟ್ ಚಾಟ್ ಮಾಡಿ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ಲಿ ಥ್ಯಾಂಕ್ ಯು, ನೀವು ನನಗೆ ಮಾತಿಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗಿರುತ್ತೆ ಸೀರಿಯಲ್ ಆರ್ಟಿಸ್ಟ್ ರೋಟೀನ್, ಯಾವಾಗಲೂ ನಾವು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಿರ್ತೀವಲ್ಲ ಅಂತ. ಸೊ ನಿಮ್ಮ ರೋಟೀನ್ನ ಚಿಕ್ಕದಾಗಿ ಒಂದು 30 ಸೆಕೆಂಡ್ಸಲ್ಲಿ ಹೇಳ್ಬೋದು ಅಂದರೆ? ರುಟೀನು 9 ಗಂಟೆಗೆ ಸೆಟಲ್ ಇರಬೇಕು ರೆಡಿಯಾಗಿ ಅಂತ ನಮಗೆ ಮುಂಚಿತವಾಗಿ ಹೇಳಿರ್ತಾರೆ. ನಮ್ಮ ಮನೆ ಹತ್ತಿರ ಇರೋದ್ರಿಂದ ನಾನು 8:15 ನಾನು ಬಿಟ್ಟು 8:50 ನಾನು ಸೆಟಲ್ ಇರ್ತೀನಿ. ಪಟ್ ಅಂತ ಹೋಗಿ ಇಡ್ಲಿ ವಡೆ ಕೊಡ್ತಾರೆ, ತಿನ್ಕೊಂಡು ನನ್ನ ಪಾತ್ರಕ್ಕೆ ನಾನು ಮೇಕಪ್ ಹಾಕೋದಿಲ್ಲ. ಹಾಗಾಗಿ ಈ ಪಾತ್ರದ ಬಟ್ಟೆ ಏನಿರುತ್ತೆ, ಕಾಸ್ಟ್ಯೂಮ್ಸ್ ಏನಿರುತ್ತೆ, ಅದನ್ನು ಐರನ್ ಕೊಟ್ಟು ಐರನ್ ಹಾಕ್ಸ್ಕೊಂಡು ಸೀನ್ ಪೇಪರ್ ಕೊಡ್ತಾರೆ. ಸೀನ್ ಪೇಪರಲ್ಲಿ ನನ್ನ ಡೈಲಾಗ್ಸ್ ಏನಿರುತ್ತೆ ಇಡೀ ಸೀನ್ ನೀಟಾಗಿ ಓದ್ಕೊಂಡು ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಆ್ಯಕ್ಟಿಂಗ್ ಮಾಡ್ತೀನಿ. ಕರೆಕ್ಟಾಗಿ ಮಧ್ಯಾಹ್ನದ ಬ್ರೇಕು ಊಟ, ಸಂಜೆ ಬ್ರೇಕು ತಿಂಡಿ, ಎಲ್ಲ ಟೈಮ್ ಕರೆಕ್ಟಾಗಿ ತಿನ್ನೋ ಕೊಡ್ತಾರೆ. ಎಲ್ಲ ಚೆನ್ನಾಗಿ ತಿನ್ಕೊಂಡು ಅವ್ರು ಏನು ಹೇಳ್ತಾರೆ ಅದಕ್ಕೆ ಕರೆಕ್ಟಾಗಿ ಆ್ಯಕ್ಟ್ ಮಾಡಿಕೊಂಡು ಬೇಗ ಮನೆಗೆ ಓಡ್ ಬಂದ್ಬಿಡ್ತೀನಿ. ನನ್ನ ಹೆಂಡತಿ ಕಾಯ್ತಾರೆ. ಇಷ್ಟೇ ನನ್ನ ರೂಟೀನ್. ಫೋನ್ ಮಾತ್ರ ಮಾಡಲ್ಲ, ಒಂದ್ಸತಿನೂ ನಾನೇ ಮಾಡ್ತಾ ಇರಬೇಕು. ಕಾಸ್ಟ್ಯೂಮ್ಸ್ ಎಲ್ಲ ಹೇಗೆ ನೀವೇ ಓನ್ ಇದು ಮಾಡಿರ್ತೀರ ಅಥವಾ ಸೀರಿಯಲಿಂದ ಕೊಟ್ಟಿರ್ತಾರ ಹೇಗೆ? ಇಟ್ ಡಿಪೆಂಡ್ಸ್ ಆನ್ ದ ಪ್ರೊಡಕ್ಷನ್, ಡಿಪೆಂಡ್ಸ್ ಆನ್ ಪ್ರೊಡಕ್ಷನ್ ಟು ಪ್ರೊಡಕ್ಷನ್. ಅಂದರೆ ಅವರವರು ನಮ್ಮ ಜೊತೆಗೆ ಕಲಾವಿದರ ಜೊತೆಗೆ ಹೇಗೆ ಮಾತುಕತೆ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಈ ಶೋನಲ್ಲಿ ನಾನು ನನ್ನದೇ ಕಾಸ್ಟ್ಯೂಮ್ಸ್ನ ಕ್ಯಾರಿ ಮಾಡ್ತೀನಿ ಅಂತ ಮುಂಚಿತವಾಗಿ ಮಾತುಕತೆ ಆಗಿತ್ತು. ಹಾಗಾಗಿ ನಾನು ಹಾಕ್ತಾ ಇರೋ ಬಟ್ಟೆಗಳೆಲ್ಲನೂ ನಾನೇ ಅಂಗಡಿಗೆ ಹೋಗಿ ಈ ಪಾತ್ರಕ್ಕೆ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿ ಅದನ್ನು ಪರ್ಚೇಸ್ ಮಾಡಿಕೊಂಡು ನಾನು ತೊಗೊಂಡು ಹಾಕೋತಾ ಇರೋದು. ಅದಕ್ಕೆ ನೀವು ನೋಡ್ಬೋದು, ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಬರೀ ಒಂದೇ ಪ್ಯಾಂಟಲ್ಲಿ 2 ವರ್ಷ ತುಗಿಸ್ಬಿಟ್ಟ ಅಂತ. ಬಟ್ ಆ ಪಾತ್ರಕ್ಕೆ ಏನು ಬೇಕಾಗಿದೆ ಅದನ್ನು ನಾನು ಸ್ವಲ್ಪ ಜಡ್ಜ್ ಮಾಡ್ತೀನಿ. ಹಾಗಾಗಿ ಒಬ್ಬ ಕ್ಯಾಬ್ ಡ್ರೈವರು ಅವನಿಗೆ ಎಷ್ಟೊಂದು ಮನೇಲಿ ಎಷ್ಟೊಂದು ಕಷ್ಟ ಇರುತ್ತೆ, ಅವನು ಯಾವ ಪ್ಯಾಂಟನ್ನು ಹಾಕ್ತಾನೆ, ಅವನು ವೆರೈಟಿ ಅವನು ಹಾಕೋದಿಲ್ಲ. ಎಲ್ಲೋ ದುಡ್ಡು ಕೂಡಿಟ್ಟು ಅವನಿಗೆ ತೊಗೊಳಕ್ಕಾದಾಗ ಒಂದು ಪ್ಯಾಂಟ್ ತೊಗೋತಾನೆ. ನಾನು ಅಂದ್ಕೊಂಡಿದ್ದೀನಿ ಈ ಪಾತ್ರಕ್ಕೆ ಅಲ್ಲಿ ತನಕ ಪ್ಯಾಂಟಿನ ಅವಶ್ಯಕತೆ ಇಲ್ಲ ಅಂತ. ಸೊ 2 ವರ್ಷದಿಂದ ನಾನು ಒಂದೇ ಪ್ಯಾಂಟ್ ಹಾಕ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಓಕೆ, ಸೊ ತುಂಬಾ ಜನ ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಪದೇ ಪದೇ ನೆನಪಾಗುವಂತ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಯಾವ್ದಾದ್ರು ಒಂದು ನೆನಪಿಸ್ಕೊಂಡು ಶೇರ್ ಮಾಡ್ಕೊಳ್ಬೋದಾ? ನಾವು ಆಸೆ ಸೀರಿಯಲ್ಲು ನಿಮಗೋಸ್ಕರ ನೋಡ್ತಾ ಇದ್ದೀವಿ, ನೀವು ಆ್ಯಕ್ಟ್ ಮಾಡೋದು ನೋಡಿದ್ಮೇಲೆ ಆಸೆ ಸೀರಿಯಲ್ ಮಿಸ್ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ತುಂಬ ದೊಡ್ಡ ಕಾಂಪ್ಲಿಮೆಂಟ್. ಓಕೆ, ನಿಮಗೆ ಅವ್ರು ನಿನಾದವ್ರನ್ನ ಬೇರೆ ಇನ್ನು ಯಾವ ಥರದ ಕ್ಯಾರೆಕ್ಟರ್ಸಲ್ಲಿ ನೋಡ್ಬೇಕಂತ ಆಸೆ ಇದೆ? ಎಲ್ಲ ಥರ ಕ್ಯಾರೆಕ್ಟರ್ಸಲ್ಲೂ ನೋಡಬೇಕಂತ ಆಸೆ ಇದೆ. ಬಟ್ ಲವರ್ ಬಾಯ್ ಆಗಿ ಆಲ್ರೆಡಿ ನೋಡಿದ್ದೀನಿ, ಮತ್ತು ಫ್ಯಾಮಿಲಿ ಮ್ಯಾನ್ ಆಗಿನೂ ನೋಡಿದ್ದೀನಿ. ಸೊ ನೆಕ್ಸ್ಟ್ ಮೇ ಬಿ ಲೈಕ್ ಬ್ಯಾಚುಲರ್ ಆಗಿ ನೋಡ್ಬೇಕಂತ. ಬ್ಯಾಚುಲರ್ ಅಥವಾ ಟೀಚರ್ ಆ ಥರ ಯಾವುದಾದ್ರೂ ಸ್ವಲ್ಪ ಸೀರಿಯಸ್ ರೋಲ್ ಇರೋ ಥರ ಕ್ಯಾರೆಕ್ಟರ್ ಓಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ವಿಲನ್ ಆಗಿ ಸೂಟ್ ಆಗಲ್ವಾ? ಅದೇ ಗೊತ್ತಿಲ್ಲ. ನನಗೆ ಬಹಳ ಆಸೆ ಇದೆ ನಿಮ್ಮ ಆಸೆ ಶೆಡ್ಯೂಲ್ ಕಾಣಿಸ್ಕೊಡ್ಬೇಕು ಅಂತ. ಆಸೆ ಸೀರಿಯಲ್ ಮಾಡ್ತಿದ್ದೀರಾ, ಈಗ ಇಬ್ರು ಆಸೆ ಬಗ್ಗೆನೂ ಕೇಳಿದ್ರಿಂದ ಇನ್ನೊಂದು ಥಾಟ್ ಬಂತು. ಏನಂದ್ರೆ ನ್ಯೂಸ್ ಚಾನಲ್ ಮುಂಚೆ ನಾನು ವರ್ಕ್ ಮಾಡಿರೋದ್ರಿಂದ ಪ್ರಳಯ ಫಿಕ್ಸ್ ಅಂತ ಒಂದಷ್ಟು ಪ್ರೋಗ್ರಾಮ್ ಮಾಡ್ಬಿಟ್ಟಿದ್ದೆ. ಅದೊಂದು ಯಾಕೋ ಹಾಗೆ ನೆನಪಾಯ್ತು. ಬೈ ಚಾನ್ಸ್ ಈಗ ನಾಳೆ ಪ್ರಳಯ ಫಿಕ್ಸ್ ಅಂತ ಅನ್ಕೊಳ್ಳೋಣ. ಇವತ್ತು ನಿಮ್ಮ ಜೀವನದ ಕೊನೆ ದಿನ ಅಂದಾಗ ನಿಮ್ಮ ಕೊನೆ ಆಸೆ ಏನು? ನನ್ನ ಕೊನೆ ಆಸೆ ನನಗೆ ಹತ್ರ ಇರೋ ಎಲ್ಲ ಜನರ ಜೊತೆ ಒಟ್ಟಿಗೆ ಇರೋದು ಅಷ್ಟೇ. ನನಗೆ ನಾಳೆ ಪ್ರಳಯ ಅಂತ ಗೊತ್ತಾಗಬಾರ್ದು. ನನ್ನ ಕೊನೆ ಆಸೆ. ಸೂಪರ್. ನಾನು ಒಂದು ಸೆಗ್ಮೆಂಟ್ ಸಣ್ಣದಾಗಿ ಇಟ್ಕೊಂಡಿದ್ದೀನಿ, 3 ಮತ್ತೊಂದು ಅಂತ. ನೀವು 3 ಆನ್ಸರ್ ಕೊಟ್ಟರು ಓಕೆ, ಮತ್ತೊಂದು ಸೇರಿಸಿ 4 ಕೊಟ್ಟರು ಓಕೆ. ಕ್ವಿಕ್ ಆಗಿ ನಿಮ್ಮ ಹೆಂಡತಿನಲ್ಲಿ ಇಷ್ಟ ಆಗೋ 3 ಮತ್ತೊಂದು ಗುಣ ಯಾವುದು? ಬಹಳ ಸೌಮ್ಯ ಜೀವಿ, ಕೇಳಿಸ್ಕೊತಾಳೆ ಅವಳು ಮಾತಾಡೋದಕ್ಕಿಂತ ಜಾಸ್ತಿ. ಹಾಗೆ ಕೋಪನ ಜಾಸ್ತಿ ಅವಳು ಪ್ರೊಲಾಂಗ್ ಮಾಡಲ್ಲ, ಕಂಟಿನ್ಯೂ ಮಾಡಲ್ಲ, ತುಂಬ ಬೇಗ ಸ್ಟಾಪ್ ಮಾಡಿಬಿಡ್ತಾಳೆ ಕೋಪನ. ಸೊ ಇದು ಅವಳಲ್ಲಿರೋ ಈಗ ಸದ್ಯಕ್ಕೆ ನನಗೆ ನೆನಪಾದಂಥ ಕೆಲವು ಗುಣಗಳು. ಓಕೆ, ಇಷ್ಟ ಆಗದೇ ಇರೋ 3 ಗುಣ? ಇಷ್ಟ ಆಗದೇ ಇರೋ 3 ಗುಣ, ಓವರ್ ಥಿಂಕ್ ಮಾಡ್ತಾಳೆ. ಅಂದರೆ ಯಾವುದೋ ಒಂದು ವಿಷಯ ಅದು ಈಸಿಯಾಗಿ ಸೊಲ್ಯೂಷನ್ ಸಿಗತ್ತೆ, ಬಟ್ ಆದರೂ ಕೂಡ ಅವಳು ಓವರ್ ಥಿಂಕ್ ಮಾಡ್ತಾಳೆ ಆ ವಿಷಯದ ಬಗ್ಗೆ. ಅದು ನನಗೆ ಇಷ್ಟ ಆಗದಿರೋ ಗುಣ. ಹೆಣ್ಮಕ್ಳು ಹುಟ್ಟು ಗುಣ ಅಲ್ವಾ ಅದು? ಡಿಪೆಂಡ್ ಮಾಡ್ಕೊಂಬಿಟ್ರಿ. ಅದೊಂದು. ಅದು ಬಿಟ್ಟರೆ ನಾನು ಆರ್ಗನೈಸ್ಡ್ ಆಗಿರಲ್ಲ ಅಂತ ಹೇಳ್ತಾಳೆ, ಬಟ್ ಅವಳು ಹೈಲಿ ಆರ್ಗನೈಸ್ಡ್. ಪ್ರತಿಯೊಂದು ಹಾಗೆ ಇರಬೇಕು, ಅಚ್ಚುಕಟ್ಟಾಗಿರಬೇಕು. ಮನೆ 24/7 ಮನೆ ಕ್ಲೀನ್ ಆಗಿರಬೇಕು. ಅದು ಹೆಂಗೆ ಸಾಧ್ಯ? ಮನೆ ಇರೋದೇ ಗಲೀಜು ಆಗ್ತಾ ಇರುತ್ತೆ ಅವಾಗ. ಸೊ ಅದು ಆ ಕೆಲವೊಂದು ಗುಣಗಳು ಒಂದು ಸ್ವಲ್ಪ ಕಿರಿಕಿರಿ. ಇದಕ್ಕೆ ನೋ ಕಮೆಂಟ್ಸ್. ಯಾಕಂದ್ರೆ ಆ ಲಿಸ್ಟಲ್ಲಿ ನಾವು ಇದೀವಿ. ಓಕೆ, ಈಗ ನೀವು ನಿನಾದಲ್ಲಿ ನಿಮ್ಗೆ ಇಷ್ಟ ಆಗೋ 3 ಗುಣ? ಸೌಮ್ಯ ಜೀವಿ. ಕಾಪಿ ಹೊಡಿಬಾರ್ದು, ಬೇರೆ ಹೇಳ್ಬೇಕು. ಹೇಳಿದೆ. ಸರಳ ಜೀವಿ. ಸರಳ ಜೀವಿ, ನೈಸ್. ಆಮೇಲೆ ನಗು ಮುಖದವನು. ಆಮೇಲೆ ಹೃದಯವಂತ. ಸೂಪರ್. ಒಂದಷ್ಟು ದಿನ ಫುಲ್ ಖುಷಿ ಹೇಳ್ತಾ ಇರ್ತಾರೆ. ಇಷ್ಟ ಆಗದೆ ಇರೋ 3 ಗುಣ? ಕೆಲವೊಂದ್ಸತಿ ಮಾತುಗಾರ,
ಅದು ಇಷ್ಟ ಆಗಲ್ಲ ಮಾತುಗಳು. ಸಿಕ್ಕಾಪಟ್ಟೆ ತಲೆ ಎಲ್ಲ ತಿಂತಾನೆ ಅಂತ ಹೇಳಬಹುದು ಥ್ಯಾಂಕ್ ಯು. ಆಮೇಲೆ ಕ್ಲೀನಿಂಗ್ ವಿಚಾರದಲ್ಲಿ ಅನ್ಆರ್ಗನೈಸ್ಡ್ ಅದೊಂದು. ಅದು ಬಿಟ್ಟರೆ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ನಿಮ್ಮ ಹೆಂಡತಿ ಮಾಡೋ ಅಡುಗೆನಲ್ಲಿ 3 ಫೇವ್ರೆಟ್ ಯಾವುದು? ಊಟ ಡಿಶಸ್, ಎನಿಥಿಂಗ್, ಸ್ನ್ಯಾಕ್ಸ್ ಆದರೂ ಓಕೆ, ಅಡುಗೆ ಆದರೂ ಓಕೆ, 3 ಟಾಪ್ ಫೇವ್ರೆಟ್. ತಿಳಿ ಸಾರನ್ನ ತುಂಬ ಚೆನ್ನಾಗಿ ಮಾಡ್ತಾಳೆ. ಯಾಕಂದ್ರೆ ನನಗೆ ಊಟದಲ್ಲೇ ಅತಿ ಫೇವ್ರೆಟ್ ಊಟ ಅಂತಂದರೆ ಡಿಶ್ ಅಂದರೆ ತಿಳಿ ಸಾರನ್ನ. ಅದು 24/7 365 ಡೇಸ್ ಕೊಟ್ಟರು ನಾನು ತಿಂತೀನಿ. ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಕಾಶಿ ಹಲ್ವಾ ತುಂಬ ಚೆನ್ನಾಗಿ ಮಾಡ್ತಾಳೆ. ನನ್ನ ಫೇವ್ರೆಟ್ ಸ್ವೀಟ್ ಪಾಯಸ ಅಥವಾ ಸ್ವೀಟ್ ಅದರಲ್ಲಿ ಫೇವ್ರೆಟ್ ಅದು. ದೋಸೆ ಚೆನ್ನಾಗಿ ಮಾಡ್ತಾಳೆ. ಆಚೆ ಹೋಟ್ಲಲ್ಲಿ ಸಿಗೋ ಥರನೇ ಅದಕ್ಕೆ ಗರಿಗರಿಯಾಗಿ ಅದನ್ನು ಅದ್ರ ಮೇಲೆ ಪುಡಿಯೆಲ್ಲ ಹಾಕಿ ಏನೋ ಕೆಂಪು ಚಟ್ನಿ ಮಾಡಿ ಅದನ್ನೆಲ್ಲ ಮೆತ್ತಿ ಏನೋ ಮಾಡ್ತಾಳೆ. ಸೊ ಹೋಟೆಲ್ ಬಿಸ್ನೆಸ್ ಏನಾದರೂ ಪ್ಲಾನ್ ಇದೆಯಾ ನೆಕ್ಸ್ಟ್? ನನಗೆ ಆಸೆ ಇದೆ ತುಂಬ, ಆದರೆ ಇವಳು ಇನಿಷಿಯೇಟಿವ್ ತಗೋತಾ ಇಲ್ಲ. ಓಕೆ, ಸೊ ನೀನಾದವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತಂದ್ರೆ ಇಲ್ಲೇ ಒಂದು ಟಿಪ್ ಸಿಕ್ಕಿದೆ. ತಿಳಿಸಾರು ಮಾಡಿ ಅವ್ರಿಗೆ ಊಟಕ್ಕೆ ಕರೀರಿ, ಅಥವಾ ಅವ್ರಿಗೆ ಸೆಟ್ಟಿಗೆ ಹೋಗಿ ಕೂಡ ಕೊಡ್ಬೋದು. ಸೊ ಇಂಪ್ರೆಸ್ ಮಾಡ್ಬೋದು ಆರಾಮಾಗಿ. ಹಂಗಂದ್ರೆ ಹೇಳ್ಬಿಡ್ತೀನಿ, ತಿಳಿಸಾರನ್ನ, ಇದು ಕಾಶಿ ಹಲ್ವಾ, ಜಾಮೂನು, ಶಾವಿಗೆ ಪಾಯಸ, ಇಡ್ಲಿ, ಮಸಾಲೆ ದೋಸೆ, ಎಲ್ಲ ಥರದ ದೋಸೆಗಳು ಪ್ಲೀಸ್ ಯಾವಾಗಾದ್ರೂ ತಂದ್ಕೊಡಿಪ್ಪ, ಖುಷಿಯಿಂದ ತಿಂತೀನಿ ನಾನು. ಓಕೆ, ನೀನಾದವ್ರಿಗಂತೂ ಸಿಕ್ಕಾಪಟ್ಟೆ ಫೀಮೇಲ್ ಫಾಲೋಯರ್ಸ್ ಇದ್ದಾರೆ. ನಾನು ಅವ್ರನ್ನ ಫಾಲೋ ಮಾಡ್ತಾ ಅವ್ರ ಕಮೆಂಟ್ಸ್, ಇವ್ರ ಫೋಟೋಸ್ಗೆ ಅಥವಾ ಇವ್ರೇನೇ ಅಪ್ಲೋಡ್ ಮಾಡಿದ್ರು ನೋಡ್ತಾ ಇರ್ತೀನಿ ಎಷ್ಟು ಫಾಲೋಯರ್ಸ್ ಇದ್ದಾರೆ ಫೀಮೇಲ್ಸ್ ಅಂತ. ಸೊ ಇನ್ ಜನರಲ್ ಆಗಿ ಹೇಳೋದಾದ್ರೆ ಹುಡುಗರು ಅಂದ್ರೆ ಇದಕ್ಕೂ ಏನು ಸಂಬಂಧ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಈ 3 ವಿಚಾರದಲ್ಲಿ ಹುಡುಗರು ದಡ್ರು ಅಂತಂದ್ರೆ ಯಾವ 3 ವಿಷಯ ಹೇಳ್ತೀರಾ? ಮಾತಲ್ಲಿ ಕೆಲವೊಮ್ಮೆ ದಡ್ರು, ಆಮೇಲೆ ಸುಳ್ಳು ಹೇಳೋ ವಿಚಾರದಲ್ಲಿ ದಡ್ರು, ಬಿಕಾಸ್ ನಾವು ಬೇಗ ಕಂಡುಹಿಡ್ಬಿಡ್ತೀವಿ. ಆಮೇಲೆ ಎಲ್ಲ ನೀಟಾಗಿ ಆರ್ಗನೈಸ್ಡ್ ಆಗಿರೋದ್ರಲ್ಲಿ ಯಾವ 3ರಲ್ಲಿ ಜಾಂಡ್ರು ಅನ್ಸುತ್ತೆ? ಹೆಲ್ಪ್ ಮಾಡೋ ಏನಾದ್ರು ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಹುಡುಗಿರನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ತುಂಬ ಜಾಣರು. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೇನೆ. ಅವಳು ಕೇಳಿದ್ದೆಲ್ಲ ಈಡೇರಿಸುವಂತ ಮನಸ್ಸಿದೆ. ನಿನ್ನನ್ನು ಕೇಳಬಾರ್ದು, ನೀವೇ ಹೇಳ್ಬಿಡಿ. ಸೊ ದಡ್ಡತನದ ಬಗ್ಗೆ ಕೇಳಿದ್ವಿ. ಈಗ ಹುಡುಗರು ಯಾವ ವಿಚಾರದಲ್ಲಿ ಜಾಂಡ್ರು ಅಂತ ನಿಮ್ಮ ಬಾಯಲ್ಲಿ ಕೇಳೋಣ ಅಂತ. ನನ್ನ ಹುಡುಗಿ ಇಲ್ಲೇ ಇರ್ತಾಳೆ, ಆ ಕಡೆ ಇನ್ನೊಂದು ಹುಡುಗಿ ಪಾಸ್ ಆದ್ರೂ ಇವಳು ಗೊತ್ತಾಗ್ದಿರೋ ಅವಳನ್ನ ನೋಡ್ತೀನಿ. ಆ ವಿಷಯದಲ್ಲಿ ಹುಡುಗರು ತುಂಬಾ ಜಾಣರು. ಸಿಕ್ಕಾಕೊಂಡ್ರೆ ನೆಕ್ಸ್ಟ್ ಅವಳು ನೋಡಕ್ ಬಿಡೋದಿಲ್ಲ. ಅದಾದ್ಮೇಲೆ ಅದೇ ರೀತಿಯಲ್ಲಿ ಅವನ ಹುಡುಗಿನ ಅವನು ಕಾಪಾಡ್ಕೊಳ್ಳೋದ್ರಲ್ಲಿ ತುಂಬ ಜಾಣ. ಅದೇ ಭರವಸೆನಲ್ಲಿ ಹುಡುಗಿ ಕೂಡ ಇರ್ತಾಳೆ. ಸೊ ಆ ಕೆಲಸ ಕರೆಕ್ಟಾಗಿ ಮಾಡ್ತಾನೆ, ಅವನು ತುಂಬ ಜಾಣ ಆ ವಿಷಯದಲ್ಲಿ. ಅದು ಬಿಟ್ಟರೆ ಇವಳು ಹೇಳಿದ್ಲು ಅದಕ್ಕೆ ಆಪೋಸಿಟ್ ಹೇಳ್ತೀನಿ. ಹುಡುಗರು ಸುಳ್ಳು ಹೇಳೋದ್ರಲ್ಲಿ ಜಾಣರು. ನಿಜವಾಗ್ಲೂ ಜಾಣರು ಇದ್ದಾರೆ, ಅವ್ರು ಅನ್ಕೊಂಡಿದ್ದಾರೆ ಪಾಪ, ಗೊತ್ತಾಗೋದಿಲ್ಲ ಅವ್ರಿಗೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ತುಂಬಾ ಮುಗ್ಧತೆಯಿಂದ ಯಾರು ನಿಜವಾಗ್ಲೂ ಪ್ರೀತಿಸ್ತಾ ಇರ್ತಾರೆ ಹುಡುಗಿರು, ಇವರು ಸುಳ್ಳು ಹೇಳಿದ್ರು ಸರಿ ಆಯ್ತು, ವಾಪಸ್ ಮನೆಗೆ ಬಂದಲ್ಲ, ನನ್ನ ಜೊತೆಗಿದ್ದಾನಲ್ಲ ಅನ್ನೋ ಖುಷಿನಲ್ಲಿ ಇರ್ತಾರೆ. ಬಟ್ ಹುಡುಗರು ತುಂಬಾ ಜಾಣರಿದ್ದಾರೆ. ಹುಡುಗಿರು ಸ್ವಲ್ಪ ಹುಷಾರಾಗಿರಿ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ನಿಮ್ಮ ಹುಡುಗ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸುಳ್ಳು ಹೇಳ್ಬೋದು. ಅದಕ್ಕೆ ಹತ್ರ ಹೋಗಿ ಒಂದ್ಸತಿ ಮೂಸ್ ನೋಡ್ಬಿಡಿ, ಅವಾಗ ಗೊತ್ತಾಗೋಗುತ್ತೆ. ಲಿಂಕಿಂಗ್ ಟು ದಟ್ ಹೆಂಗೆ ಹೇಳಿದ್ ಒಂದ್ಸಲ ಇನ್ನೊಂದ್ಸಲ ಹತ್ರ ಹೋಗಿ ಒಂದ್ಸತಿ ಮೂಸ್ ನೋಡ್ಬಿಡಿ ಅಂತ ಗೊತ್ತಾಗೋಗುತ್ತೆ. ಓಕೆ, ಇದಕ್ಕೆ ಹಂಗೆ ಲಿಂಕ್ ಮಾಡ್ತಾ ಹುಡುಗಿರು ಯಾವ 3 ವಿಚಾರದಲ್ಲಿ ದಡ್ರು ಅನ್ಸುತ್ತೆ ನಿಮ್ಮ ಪ್ರಕಾರ? ಇಲ್ಲ, ಆ್ಯಕ್ಚುಲಿ ಹುಡುಗಿರು ದಡ್ರಲ್ಲ, ತುಂಬ ಬುದ್ಧಿವಂತರು. ಇಲ್ಲ ಹೇಳೋಕ್ಕೆ ಆಗೋದಿಲ್ಲ ಇದು ಯಾವ ವಿಷಯದಲ್ಲಿ ಅಂತ. ಈ ಹುಡುಗನ ಫೈನಾನ್ಷಿಯಲ್ ಇದಿರುತ್ತಲ್ಲ, ಡಿಸಿಪ್ಲಿನ್ ಇರುತ್ತಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಗಮನ ವಹಿಸದೇ ಇದ್ದರೆ ಅವ್ರು ದಡ್ರು. ಕೆಲವರು ವಹಿಸ್ತಾರೆ, ಕೆಲವರು ವಹಿಸೋದಿಲ್ಲ. ಆದರೆ ಆ ಒಂದು ರೆಸ್ಪಾನ್ಸಿಬಿಲಿಟಿನ ಒಂದು ಹೆಣ್ಮಕ್ಳೇ ತೊಗೊಳ್ಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂದರೆ ನಮ್ಮ ತಂದೆ ಹೇಳ್ತಾ ಇರ್ತಾರೆ ಯಾವಾಗಲೂ, ಇವಳು ಸೇಫ್ಟಿ, ನಾನು ಸ್ಪೀಡು. ಇವಳು ಒಂದು ಕಾನ್ಸ್ಟೆಂಟಾಗಿ ಒಂದು ಮೈಂಡ್ ಸೆಟ್ ಇರುತ್ತೆ. ಆದರೆ ನಾನು ಸ್ಪೀಡಾಗಾದರೂ ಫಾಸ್ಟ್ ಆಗಾದರೂ ಹೋಗ್ತೀನಿ, ಸ್ಲೋ ಆಗಾದರೂ ಹೋಗ್ತೀನಿ. ಇಬ್ಬರು ಒಬ್ರಿಗೊಬ್ರು ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕು ಲೈಫ್ನ ಅಂತ. ಸೊ ಅದನ್ನೊಂದು ಹೌದು. ಹಾಗೆ ನಿಮ್ಮ ರಿಸೆಪ್ಷನ್ ವಿಡಿಯೋ ನೋಡಿದೆ, ಎಲ್ಲೂ ನಕ್ಕೆ ಇಲ್ವಲ್ಲ, ನೀವು ಏನಕ್ಕೆ ಸ್ಮೈಲಿಂಗ್ ಫೇಸ್ ಕೊಟ್ಟು ಎಷ್ಟು ಚೆನ್ನಾಗಿ ನಗ್ತೀರಾ? ನಿಮ್ಮ ಸ್ಮೈಲ್ಗೆ ಅಷ್ಟು ಫ್ಯಾನ್ಸ್ ಇದ್ದಾರೆ, ಯಾಕೆ ರಿಸೆಪ್ಷನ್ ಯಾಕೆ ನಕ್ಕಿಲ್ಲ? ನಾನು ತುಂಬ ತರಲೆ. ನನಗೆ ಸ್ಮೈಲ್ ಮಾಡು ಅಂತ ಹೇಳಿದ್ರೆ ನಾನು ಸ್ಮೈಲ್ ಮಾಡಲ್ಲ. ನನಗೆ ಇರಂಗೆ ಬಿಟ್ಬಿಡ್ಬೇಕು, ಆವಾಗ ಸ್ಮೈಲ್ ಮಾಡ್ತಾ ಇರ್ತೀನಿ. ನಾನು ಹೆಂಡತಿ ಪಕ್ಕದಲ್ಲಿ ನಿಂತಿದ್ದಾಳೆ ಅಂತ ಫಸ್ಟ್ ಸ್ಮೈಲ್ ಇರ್ತೀನಿ. ಫೋಟೋಗ್ರಾಫರು ಸರ್ ಸ್ಮೈಲ್, ಎಕ್ಸ್ಟ್ರಾ ಸ್ಮೈಲ್ ಅಂತಂದರೆ ಹಿಂಗಾಗೋದು ಮುಖ. ನೀನು ನಾಳೆ ತಗೋ ಓಕೆ ಅಂತ ಅನ್ಕೊಂಡು. ಬಟ್ ಇವಳು ಇರೋದ್ರಿಂದ ನನಗೊಂದು ಸ್ವಲ್ಪ ಸ್ಮೈಲು ಉಳ್ಕೊಂಡಿತ್ತು, ನೀವು ಕೇಳೋ ಥರ ಅಲ್ಲ. ಓಕೆ, ಸೊ ಇಷ್ಟೆಲ್ಲ ಹೇಳಿದ್ರಿಂದ ನಗರದ ಯುವ ಜೋಡಿಗಳು, ಸೊ ಯುವ ಪ್ರೇಮಿಗಳಿಗೆ ಏನು 3 ಬುದ್ಧಿವಾದ ಹೇಳ್ತೀರಾ ನೀವು?
ಸದಾಕಾಲ ಗೆಳೆಯರಾಗಿರಿ. ಗುಡ್. ನೀವು ಮಾತ್ರ ಪ್ರೀತಿಸೋದಲ್ಲ, ನಿಮ್ಮ ಪ್ರೀತಿಗೆ ಇನ್ನೊಬ್ಬರೂ ಕೂಡ ಗೌರವ ಕೊಡೋ ಹಾಗೆ ನೀವು ನಡ್ಕೊಳ್ಳಿ, ಅವ್ರನ್ನೂ ಪ್ರೀತಿಸಿ. ಆಗ ಎಲ್ಲರ ಪ್ರೀತಿನೂ ನಿಮಗೆ ಸಿಗುತ್ತೆ, ನೀವು ಸುಖವಾಗಿರ್ಬೋದು ಅನ್ನೋ ಒಂದು ಅನಿಸಿಕೆ. ಅಲ್ಲ, ಎಲ್ಲರ ಪ್ರೀತಿನೂ ಸಿಕ್ಕಿದ್ರೆ ಹೆಂಡತಿ ಏನು ಮಾಡಬೇಕು ಅಂತ. ಏನೋ ಮಿಸ್ ಗೋಲ್ ಹೆಂಡತಿಯನ್ನು ಪ್ರೇಮಿಸಿ, ಮಿಗ್ದವ್ರೆಲ್ಲರನ್ನೂ ಪ್ರೀತಿಸಿ. ಓ ನೈಸ್ ಪಂಚ್ ಲೈನ್. ಇನ್ನೊಂದು ಒಬ್ರಿಗೊಬ್ರು ಯಾವಾಗಲೂ ಜೊತೆಯಾಗಿರಿ, ಎಸ್ಪೆಷಲಿ ಕಷ್ಟವಾದ ಸಮಯದಲ್ಲಿ. ವೆರಿ ಗುಡ್. ವೆರಿ ನೈಸ್, ಸೂಪರ್. ಇದೇ ಖುಷಿಲಿ ರೇಟಿಂಗ್ಸ್ ಜಸ್ಟ್ 3, ಓಕೆನಾ? ಈಗ ರೇಟಿಂಗ್ಸ್ ಕೊಡೋದು ಸ್ವಲ್ಪ ಟ್ರೆಂಡ್ ಅಲ್ಲ, ನಾವು ಕಾಂಟ್ರವರ್ಸಿ ರೇಟಿಂಗ್ಸ್ ಅಲ್ಲ, ನಿಮ್ಮಲ್ಲಿ ಒಬ್ರಿಗೊಬ್ರ ಬಗ್ಗೆ. ಓಕೆ, ನೀವು ಆಸ್ ಅ ಗಂಡ ನೀನಾಗಿ ಎಷ್ಟು 10 ಔಟ್ ಆಫ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 8. ಓಕೆ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಎರಡು ಎಲ್ಲಿ ಮಿಸ್ ಆಯ್ತು ಅಂತ ಚಲೋ ಡಿಸ್ಕಸ್ ಮಾಡಿ ಎರಡನ್ನ ನೆಕ್ಸ್ಟ್ ಕೀಪ್ ಅಪ್ ಮನೆಗೆ ಹೋಗ್ತಾ ಕಾರಲ್ಲಿ ಹೇಳ್ತಾಳೆ. ಆಸ್ ಅನ್ ಆರ್ಟಿಸ್ಟ್ 10 out of 10. Super. As a singer 9. Oh, as a cook 10. Super. Same to same. As a wife ರಮ್ಯಾ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಔಟ್ ಆಫ್ 10? 10 ಮಾರ್ಕ್ಸ್ ಕೊಡ್ತೀನಿ. ಸೂಪರ್. ಸೊ ಈಗ ಅವ್ರು ಬೇಜಾರಾಗಬೇಕು ಹೋಗೋವ್ರಿಗೂ ನಾನು 2 ಕಡಿಮೆ ಕೊಟ್ಬಿಟ್ನಲ್ಲ ಛೇ ಅಂತ. ಓಕೆ, ಆಸ್ ಅ ಸಿಂಗರ್ 7.5 ಕೊಡ್ತೀನಿ. ಆನೆಸ್ಟ್, ಬೀಯಿಂಗ್ ಆನೆಸ್ಟ್. Okay. ಯಾಕಂದ್ರೆ ಅವಳಿಗೆ ತುಂಬ ಟ್ಯಾಲೆಂಟ್ ಇದೆ, ಅದು ರೈಟ್ ವೇನಲ್ಲಿ ಅವಳು ಪರ್ಸ್ಯೂ ಮಾಡಬೇಕು, ಇನ್ನೂ ಪ್ರಾಕ್ಟೀಸ್ ಮಾಡಿ ಪರ್ಸ್ಯೂ ಮಾಡಬೇಕು. ನಾನು 9 ಡಿಸರ್ವ್ ಮಾಡ್ತೀನಿ ಅಂತ ಹೇಳ್ತಲ್ಲ, ಬಟ್ ನಾನು ಅವಳಿಗೆ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, 7.5 ಕೊಡ್ತೀನಿ. ಮಾರ್ಕ್ಸ್ ಕೊಟ್ಟಾಗ ಹೋಗ್ಬಿಟ್ಟಿದೆ. ಸೊ ಏನು ಡಿಸರ್ವ್ ಮಾಡಿದ್ರು 3 days ಅವ್ರನ್ನ ಸ್ವಲ್ಪ ದೂರದಲ್ಲಿ ಇಟ್ಟಿರ್ತಾರೆ ನಿಮ್ಮನವರು. ಪಾಪ, ನೀವು ಎಷ್ಟು ಸೌಜನ್ಯದಿಂದ ಮಾತಾಡ್ತಾ ಇದ್ದೀರಾ, ಎಷ್ಟು ಸೌಮ್ಯವಾಗಿ ಮಾತಾಡ್ತಿದ್ದೀರಾ. ಥ್ಯಾಂಕ್ ಯು. ಓಕೆ, ಆಸ್ ಅ ಡ್ಯಾನ್ಸರ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಆ್ಯಸ್ ಅ ಡ್ಯಾನ್ಸರ್ ಅವಳಿಗೆ ಶಿ ಇಸ್ ಅ ಬೆಟರ್ ಡ್ಯಾನ್ಸರ್ ದ್ಯಾನ್ ಮೀ. 9 ಕೊಡ್ತೀನಿ ಡೆಫಿನೆಟ್ಲಿ. ಓಕೆ, ಆಸ್ ಅ ಕುಕ್ 10. ಓ ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಿಟ್ ಚಾಟ್ಗೆ ಸಿಕ್ಕಿದ್ದಕ್ಕೆ, ಮಾತಾಡಿದ್ದಕ್ಕೆ. ನಿಮಗೆ ಕನ್ಯಾ ಕಲೆಕ್ಷನ್ಸಿಂದ ಒಂದು ಗಿಫ್ಟ್ ಇದೆ ನೋಡಿ. ಕನ್ಯಾ ಕಲೆಕ್ಷನ್ಸ್ ನನ್ನ ಫ್ರೆಂಡ್ ಶ್ವೇತಾ ಅಂತ, ಇದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಸೆಟ್ ಆನ್ಲೈನ್ ಸ್ಟೋರ್. ಇದು ಇನ್ನೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ನಿಮಗೆ ಆಸ್ ಯು ಆರ್ ಅ ಡ್ಯಾನ್ಸರ್ ನಿಮ್ಗೆ ಈ ಥರದ್ದೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಸೊ ಐ ಥಾಟ್ ಇದನ್ನು ಕೊಡೋಣ ಅಂತ. ಕನ್ಯಾ ಕಲೆಕ್ಷನ್ಸ್. ಥ್ಯಾಂಕ್ ಯು ಸೋ ಮಚ್ ಕನ್ಯಾ ಕಲೆಕ್ಷನ್ಸ್. ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನು, ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ನೋಡ್ತಾ ಇರೋರ್ಗೂ ಕೂಡ ಈ ಥರದ ಸೆಟ್ ತೊಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕನ್ಯಾ ಕಲೆಕ್ಷನ್ಸ್ ಅಂತ ಪೇಜ್ ಇದೆ, ನಾನು ಅದರದನ್ನು ಅವರ ನೇಮ್ನ ಮೆನ್ಷನ್ ಮಾಡಿದ್ದೀನಿ. ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗೋ ಥರದ ಕಲೆಕ್ಷನ್ಸ್ನ ಬುಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ವೇತಾ ಒನ್ಸ್ ಅಗೇನ್. ಗಂಡು ಮಕ್ಳಿಗೆ ಏನೊಂದು ಉಡ್ದಾರನೂ ಕೊಡಲ್ವಾ, ಬರೀ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ಅದನ್ನು ಸ್ಟಾರ್ಟ್ ಮಾಡಿ ಶ್ವೇತಾ ಅಂತ ಹೇಳ್ತೀನಿ. ಕನ್ಸಿಡರ್ ಮಾಡಿ ಶ್ವೇತಾ ಇದನ್ನು. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ಇನ್ನು ಹೀಗೆ ಶೈನ್ ಆಗ್ತಾರಿ. ನಿಮ್ಗೆ ಆಸೆ ಪಟ್ಟಿರೋ ಆಫರ್ಸ್ ಎಲ್ಲ ನಿಮ್ಗೆ ಸಿಗಲಿ, ಅಂದರೆ ಯಾವ ಥರದ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಡ್ತಿದ್ದೀರೋ ಅದೆಲ್ಲ ನಿಮ್ಗೆ ಸಿಗಲಿ. ಸಿಕ್ಕಾಬಟ್ಟೆ ಇನ್ನೂ ಬ್ಯುಸಿಯಾಗಿರಿ, ಇನ್ನೂ ಶೈನ್ ಆಗಿ ಫೀಲ್ಡಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಆ್ಯಂಡ್ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದರೊಂದಿಗೆ ಸೌಜನ್ಯ ಸ್ಟೋರ್ಸ್ನಲ್ಲಿ ಕೀರ್ತಿ ENT ಕ್ಲಿನಿಕ್ ಇಂಟರ್ವ್ಯೂ ಮೇಕಿಂಗ್ ವ್ಲಾಗ್ ಮುಕ್ತಾಯವಾಗಿತ್ತು. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಸೌಜನ್ಯ, ಕೀರ್ತಿ.